ಆತ್ಮೀಯ ಭಕ್ತ ಮಹಾಶಯರೇ, ಧರ್ಮ ಬಂಧುಗಳೇ, ಭಗವತಿಯ ಕೈಂಕರ್ಯ ರೂಪವಾದಂತಹ ಧರ್ಮ ಪ್ರಚಾರದ ಈ ದಿವ್ಯ ಕಾರ್ಯಕ್ರಮದಲ್ಲಿ ಧರ್ಮ ಬೋಧನೆಯನ್ನ ಮಾಡುವಂತಹ ಯಥಾಶಕ್ತಿ ಯೋಗ್ಯತೆಯನ್ನ ಕೊಟ್ಟಿರುವಂತಹ ಭಗವತಿಯ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ನಾನು ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರನಾದಂತಹ ಆಕಾಶ್ ವಿಶ್ವಾಮಿತ್ರ ನಮಸ್ಕಾರವನ್ನ ಮಾಡ್ತಾ ಇದ್ದೇನೆ. ಪ್ರೀತಿಯ ವೀಕ್ಷಕರೇ, ನಮ್ಮ ಭಾರತದ ವೈದಿಕ ವಾಂಗ್ಮಯ ಸಂಸ್ಕೃತಿಯಲ್ಲಿ ಅನೇಕ ಋಷಿಮುನಿಗಳು ತಮ್ಮ ತಪಸ್ಸಿನ ಮೂಲಕವಾದಂತಹ ಅಮೂಲ್ಯವಾದ ಕೊಡುಗೆಯನ್ನು ನಮ್ಮೆಲ್ಲರ ಹಿತಕ್ಕಾಗಿ ಧಾರೆ ಎರೆದು ಹೋಗಿದ್ದಾರೆ. ಅಂತಹ ಋಷಿ ಪರಂಪರೆಯಲ್ಲಿ, ದೈವ ಪರಂಪರೆಯಲ್ಲಿ, ದೇವತಾ ಪರಂಪರೆಯಲ್ಲಿ ಬಂದಂತಹ ನಮ್ಮ ಈ ಅಮೂಲ್ಯವಾದ ಸಂಸ್ಕೃತಿಯಲ್ಲಿ ಹಬ್ಬ ಹರಿದಿನಗಳ ಆಚರಣೆಯ ಒಂದು ಬಹುಮುಖ್ಯವಾದ ಅಂಗ ನಮ್ಮ ಜೀವನದಲ್ಲಾಗಿದೆ. ಹಬ್ಬ ಹರಿದಿನಗಳು ನಮಗೆ ಜೀವನದ ಮೌಲ್ಯವನ್ನ ಹೇಳಿಕೊಡುವಂತಹ ಸಂಸ್ಕೃತಿಯಾಗಿದ್ದು, ಜೀವನವನ್ನ ಹೇಗೆ ನಡೆಸಬೇಕು ಎಂಬುದು ನಮ್ಮ ಸನಾತನ ಧರ್ಮದಲ್ಲಿ ಹಾಸುಹೊಕ್ಕಾಗಿದೆ. ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಸಹ ಸಾವಿರಾರು ಜನಕ್ಕೆ ಪ್ರೇರಣೆಯನ್ನ ನೀಡುವಂತಹದ್ದಾಗಿದೆ. ಇಂತಹ ಭಾರತೀಯ ಸಂಸ್ಕೃತಿಯಲ್ಲಿ, ಸನಾತನ ಧರ್ಮದ ಸಂಸ್ಕೃತಿಯಲ್ಲಿ ಮುಖ್ಯವಾಗಿ ಬರುವಂತಹ ಹಬ್ಬದ ಆಚರಣೆಗಳಲ್ಲಿ ಮಕರ ಸಂಕ್ರಮಣ ಅಂದ್ರೆ ಸಂಕ್ರಾಂತಿಯ ಹಬ್ಬದ ಆಚರಣೆಯು ಪ್ರಮುಖವಾಗಿದೆ. ಈ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನ ಅನೇಕ ಜಾಗಗಳಲ್ಲಿ, ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ಹೆಸರುಗಳಿಂದ ಕರೆಯುತ್ತಾ ಈ ಸಂಕ್ರಮಣವನ್ನ ಆಚರಣೆ ಮಾಡ್ತಾರೆ. ಈ ಸಂಕ್ರಮಣವನ್ನ ನಾವು ಸೂಕ್ಷ್ಮವಾಗಿ, ಸ್ಥೂಲವಾಗಿ ಎರಡೂ ರೀತಿಯಲ್ಲಿ ನೋಡುವುದಾದರೆ, ಸಂಕ್ರಮಣ ಅನ್ನುವಂತಹ ಹೆಸರೇ ನಮಗೆ ಅದ್ಭುತವಾದಂತಹ ಅರ್ಥವನ್ನ ನೀಡ್ತಾ ಇದೆ. ಸಮ್ಯಕ್ ಕ್ರಮಣಂ ಅಂದ್ರೆ ಚೆನ್ನಾಗಿ ನಡೆಯುವುದು ಅಥವಾ ಚೆನ್ನಾಗಿ ಮುಂದುವರೆಸುವುದು ಅಥವಾ ಚೆನ್ನಾಗಿ ಹೋಗುವುದು ಅಂತ. ಏನದು ಚೆನ್ನಾಗಿ ಹೋಗುವುದು ಎಂತಾದ್ರೆ, ಅಜ್ಞಾನದಿಂದ ಸುಜ್ಞಾನದೆಡೆಗೆ ಹೋಗುವಂಥದ್ದು, ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವಂಥದ್ದು, ಅಹಂಕಾರದಿಂದ ನಿರಹಂಕಾರಕ್ಕೆ, ನಮ್ಮಲ್ಲಿರುವಂತಹ ತಪ್ಪುಗಳನ್ನ ತಿದ್ದು ಮಾಡಿಕೊಂಡು ಮುಂದೆ ಸುಖಮಯ ಜೀವನವನ್ನ ಪ್ರಾರಂಭ ಮಾಡಲಿಕ್ಕೆ ನಡೆಯುವಂತಹ ಕ್ರಮಕ್ಕೆ ಸಂಕ್ರಮಣ ಎಂಬ ಹೆಸರು. ಮತ್ತು ಜ್ಯೋತಿಷ್ ಶಾಸ್ತ್ರದ ಪ್ರಕಾರವಾಗಿ, ಅನೇಕ ಪುರಾಣಗಳ ಪ್ರಕಾರವಾಗಿ ನಾವು ನೋಡುವುದಾದರೆ, ಸೂರ್ಯನ ಪಥ ಬದಲಾವಣೆ. ನಿತ್ಯದಲ್ಲೂ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ನಮಗೆ ಕಾಣುವಂತಹ ಸಾಕ್ಷಾತ್ ಭಗವತ್ ಸ್ವರೂಪದಲ್ಲಿ ಇರುವಂತಹವನು, ಚರ್ಮಚಕ್ಷುಗಳಿಗೆ ಕಾಣುವಂತಹವನು ಸೂರ್ಯನಾರಾಯಣ. ಅಂತಹ ಸೂರ್ಯನಾರಾಯಣ ದಕ್ಷಿಣಾಯನದ ಪಥವನ್ನ ಮುಗಿಸಿ ತನ್ನ ಉತ್ತರದ ಕಡೆ ಪಥವನ್ನ ಪ್ರಾರಂಭ ಮಾಡುವುದೇ ಈ ಮಕರ ಸಂಕ್ರಮಣವಾಗಿದೆ. 12 ರಾಶಿಗಳಲ್ಲಿ ಪ್ರತಿಯೊಂದು ರಾಶಿಗಳಲ್ಲಿಯೂ ಸಹ ತನ್ನ ಪಥ ಬದಲಾವಣೆಯನ್ನ ಮಾಡಿಕೊಂಡು ಒಂದೊಂದು ರಾಶಿಯಲ್ಲೂ ಒಂದೊಂದು ಮಾಸಗಳ ಕಾಲ ಪರ್ಯಂತವಾಗಿ ಇದ್ದು 12 ರಾಶಿಗಳನ್ನ ಮುಗಿಸಿಕೊಂಡು ತಾನು ಕಟಕ ಸಂಕ್ರಮಣದಲ್ಲಿ ದಕ್ಷಿಣಾಯನದ ಪಥವನ್ನ ಹಿಡಿದು ಕಟಕ ಸಂಕ್ರಮಣದಿಂದ ಈ ಮಕರ ಸಂಕ್ರಮಣದೆಡೆಗೆ 6 ತಿಂಗಳ ಕಾಲ ದಕ್ಷಿಣಾಯನವನ್ನ ಮುಗಿಸಿಕೊಂಡು ಈ ಮಕರ ರಾಶಿಗೆ ಬಂದು ಮಕರ ರಾಶಿಯಲ್ಲಿ ಸ್ಥಿತನಾಗಿ ಈ ಮಕರ ರಾಶಿಯಿಂದ ಮುಂದೆ 6 ರಾಶಿಗಳ ಪರ್ಯಂತವಾಗಿ ಸಂಚರಿಸುವಂತಹ ಉತ್ತರ ದಿಕ್ಕಿನ ಪ್ರಯಾಣಕ್ಕೆ ಸಂಕ್ರಮಣ ಅಂತ ಹೆಸರು. ಪ್ರತಿ ತಿಂಗಳೂ ಸಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯ ಪಥ ಬದಲಾವಣೆ ಮಾಡಿದಾಗ ಸಂಕ್ರಮಣವಾಗಿರುತ್ತೆ. ಮೇಷ ಸಂಕ್ರಮಣ, ವೃಷಭ ಸಂಕ್ರಮಣ, ಮಿಥುನ ಸಂಕ್ರಮಣ, ಈ ರೀತಿಯಾಗಿ ಸಂಕ್ರಮಣಗಳಾಗಿ ಮುಖ್ಯವಾಗಿ ನಮ್ಮ ಋಷಿಮುನಿಗಳು ಒಂದು ಸಂವತ್ಸರವನ್ನ 2 ಭಾಗವನ್ನಾಗಿ ಮಾಡಿ 6 ತಿಂಗಳು ಉತ್ತರಾಯಣ, 6 ತಿಂಗಳು ದಕ್ಷಿಣಾಯಣ ಎಂಬುದಾಗಿ ಪರಿಗಣಿಸಿ, ಹೆಚ್ಚು ಕಾಲ ರಾತ್ರಿ ಭಾಗ ಜಾಸ್ತಿ ಇರುವಂತಹ ಕಾಲಕ್ಕೆ ದಕ್ಷಿಣಾಯಣ ಅಂತ, ಹೆಚ್ಚು ಕಾಲ ಹಗಲಿರುವಂತಹ ಕಾಲಕ್ಕೆ ಉತ್ತರಾಯಣ ಎಂಬ ಹೆಸರನ್ನ ಕೊಟ್ಟು, ಕತ್ತಲಿನಿಂದ ರಾತ್ರಿಯಿಂದ ಬೆಳಕಿನೆಡೆಗೆ ಸಾಗುವಂತಹ ಈ ದಿವ್ಯವಾದ ಉತ್ತರಾಯಣದ
ಪರ್ವ ಕಾಲದಲ್ಲಿ ಸೂರ್ಯನ ಪಥ ಬದಲಾವಣೆಯಾಗುವಂತಹ ಈ ದಿವ್ಯ ಸಂದರ್ಭದಲ್ಲಿ ದೇವತಾ ಆರಾಧನೆಗಾಗಿ ಹೇಳು ಮಾಡಿಸಿರುವಂತಹ ಈ ಉತ್ತರಾಯಣ ಪುಣ್ಯ ಕಾಲದಲ್ಲಿ ನಾವು ನಮ್ಮ ಹೊಸ ವರ್ಷವನ್ನೂ ಸಹ ಆಚರಣೆ ಮಾಡ್ತಾ ಇದ್ದೀವಿ. ಈ ಹೊಸ ವರ್ಷವು ಆಂಗ್ಲರ ಹೊಸ ವರ್ಷವಾಗಿದೆ, ಕ್ಯಾಲೆಂಡರ್ ಇಯರ್ ಆಗಿದೆ. ಜನವರಿ 14ನೇ ತಾರೀಕು ಈ ಸಂಕ್ರಮಣ ಒದಗಿ ಬರ್ತಾ ಇದೆ. ಈ ಸಂಕ್ರಮಣದಲ್ಲಿ ನಾವು ಹೆಚ್ಚು ಧರ್ಮ ಕಾರ್ಯವನ್ನ ಮಾಡುತ್ತಾ ಧರ್ಮ ಜಾಗೃತಿಯಿಂದ ಇರಬೇಕಾಗಿದೆ. ನಮ್ಮ ಸನಾತನ ಧರ್ಮದ ರಕ್ಷಣೆಗಾಗಿ ನಾವೇ ಪಣ ತೊಟ್ಟು ನಮ್ಮ ಧರ್ಮದಲ್ಲಿ ಹೇಳಿರುವಂತಹ ಆಚರಣೆಗಳನ್ನ ಯಥೋಚಿತವಾಗಿ ಯಥಾಶಕ್ತಿ ಅನುಸಾರ ಯಥಾ ಕಾಲೋಚಿತವಾಗಿ ನಾವು ಆಚರಣೆಯನ್ನ ಮಾಡಿದಾಗ ಅದು ನಮಗೂ ಸಹ ಶ್ರೇಯಸ್ಸನ್ನುಂಟು ಮಾಡಿ ಜಗತ್ತಿನ ಶ್ರೇಯಸ್ಸಿಗೆ ನಾವು ಕೊಡುಗೆಯನ್ನ ಕೊಟ್ಟಂತಾಗುತ್ತದೆ. ಈ ಉತ್ತರಾಯಣ ಪುಣ್ಯ ಪರ್ವ ಕಾಲವನ್ನ ನಮ್ಮ ಋಷಿಮುನಿಗಳು, ಶಾಸ್ತ್ರಜ್ಞರು, ಇತಿಹಾಸಗಳು, ವೇದ ಪುರಾಣ ಇತ್ಯಾದಿ ಆಗಮ ಇತ್ಯಾದಿ ಸದ್ಗ್ರಂಥಗಳು, ಪ್ರಾಮಾಣಿಕ ಗ್ರಂಥಗಳು ನಮಗೆ ಉತ್ತರಾಯಣದ ಮಹತ್ವವನ್ನ ತಿಳಿಸ್ತಾ ಇದೆ. ಕೃಷ್ಣನೂ ಸಹ ತನ್ನ ಉಪದೇಶದಲ್ಲಿ ಉತ್ತರಾಯಣದ ಮಹತ್ವವನ್ನ ಹೇಳ್ತಾನೆ ಮತ್ತು ಮಹಾಭಾರತದ ಹಿರಿಯ ಜೀವವಾದಂತಹ ಭೀಷ್ಮ ಪಿತಾಮಹರೂ ಸಹ ತಮ್ಮ ಶರಶಯ್ಯೆಯಲ್ಲಿ ಅನೇಕ ಕಾಲಗಳು ಸಹ ಕಳೆದು ಉತ್ತರಾಯಣಕ್ಕಾಗಿ ಕಾದು ಉತ್ತರಾಯಣದ ಪರ್ವ ಕಾಲದಲ್ಲಿಯೇ ತಮ್ಮ ಶರೀರವನ್ನ ಬಿಟ್ಟು ಮೋಕ್ಷಧಾಮಕ್ಕೆ ಹೋಗಿದ್ದಾರೆ. ಇಂತಹ ಉತ್ತರಾಯಣ ಪುಣ್ಯ ಕಾಲದಲ್ಲಿ, ಸಂಕ್ರಮಣದ ದಿವ್ಯ ಕಾಲದಲ್ಲಿ ನಾವು ಏನನ್ನ ಆಚರಣೆ ಮಾಡಬೇಕು, ಈ ಹಬ್ಬವನ್ನ ಯಾವ ರೀತಿಯಲ್ಲಿ ಆಚರಿಸುವುದು ಮತ್ತೆ ಈ ಹಬ್ಬದ ಪ್ರಯೋಜನಗಳೇನು ಅನ್ನೋದನ್ನ ನಾವು ತಿಳಿಯೋಣ. ಆತ್ಮೀಯ ವೀಕ್ಷಕರೇ, ಸಂಕ್ರಮಣದ ಪರ್ವಕಾಲದಲ್ಲಿ ನಾವು ಆಚರಿಸಬೇಕಾದಂತಹ ಕೆಲವು ಆಚರಣೆಗಳು, ಹಬ್ಬವನ್ನ ನಾವು ಮನೆಯಲ್ಲಿ ಯಾವಾಗಲೂ ಆನಂದದಿಂದ ಆಚರಿಸಬೇಕು. ಪರಸ್ಪರ ಇರುವಂತಹ ಕುಟುಂಬ ವರ್ತಿಗಳಲ್ಲಿ ಸೌಮನಸ್ಯದಿಂದ ಪರಸ್ಪರ ಸಮಾನ ಗೌರವವನ್ನ ಕೊಡುತ್ತಾ ಅವರನ್ನ ಪ್ರೀತಿಸುತ್ತಾ ಹಬ್ಬವನ್ನ ಆಚರಣೆ ಮಾಡಬೇಕಾಗುತ್ತೆ. ಈ ಸಂಕ್ರಮಣದ ಆಚರಣೆಯಲ್ಲಿ ಮನೆಯ ಹಿರಿಯರು ಮುಂಜಾನೆ ಅರುಣೋದಯದ ಕಾಲಕ್ಕೆ ಎದ್ದು ಮನೆಯ ಹೊರಗೆ ರಂಗವಲ್ಲಿಯನ್ನ ಹಾಕಿ, ಆ ರಂಗವಲ್ಲಿಯನ್ನ ಹಿಂದಿನ ಕಾಲದಲ್ಲಿ ನಾವು ಅಕ್ಕಿ ಹಿಟ್ಟಿನಿಂದ ಹಾಕ್ತಾ ಇದ್ವಿ. ಯಾಕೆ ಅಂತಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಪರೋಪಕಾರಕ್ಕೆ ಮತ್ತು ಭೂತಯಜ್ಞಕ್ಕೆ ತುಂಬಾ ಮಹತ್ವವನ್ನ ಕೊಟ್ಟಿದ್ದಾರೆ. ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕುವಾಗ ನಮ್ಮ ಮನೆಗೆ ಶ್ರೇಯಸ್ಸು, ಮಹಾಲಕ್ಷ್ಮಿ ಪ್ರದ ಎನ್ನುವುದು ಒಂದು ಭಾಗವಾದರೆ, ಈ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕುವುದರಿಂದ ಅನೇಕ ಕ್ರಿಮಿಕೀಟಗಳಿಗೆ ಮತ್ತು ಪಕ್ಷಿಗಳಿಗೆ ಆಹಾರವನ್ನ ಹಾಕಿದಂತಹ ಪುಣ್ಯ ನಮಗೆ ಪ್ರಾಪ್ತವಾಗುತ್ತೆ. ಆ ಕ್ರಿಮಿಕೀಟ ಪಕ್ಷಿಗಳಿಗೂ ಸಹ ಅನ್ನವು ದೊರಕಿದ ಒಂದು ಲಾಭ ಅದಕ್ಕಾಗತ್ತೆ. ಆದರೆ ಕಾಲಕ್ರಮದಲ್ಲಿ ಕೆಲವೊಬ್ಬರು ಅಕ್ಕಿ ಹಿಟ್ಟಿನಿಂದ ಹಾಕುವಂತಹ ಸಂಪ್ರದಾಯ ಮುಂದುವರೆಸಿದ್ದಾರೆ, ಕೆಲವೊಬ್ಬರು ರಂಗೋಲಿಯನ್ನ ಹಾಕುವಂತಹ ರಂಗೋಲಿ ಪುಡಿಯನ್ನ ಹಾಕುವಂತಹ ಸಂಪ್ರದಾಯವೂ ಇದೆ. ಅವರ ಸಂಪ್ರದಾಯದಂತೆ ರಂಗೋಲಿಯನ್ನ ಚೆನ್ನಾಗಿ ಹಾಕಿ ಎಳ್ಳೆಣ್ಣೆಯನ್ನ ಹಿರಿಯರು ಚಿಕ್ಕವರಿಗೆ ತಲೆಗೆ ಎಳ್ಳೆಣ್ಣೆಯನ್ನ ಹಚ್ಚಿ ನೆತ್ತಿ ತಂಪಾಗಿರ್ಲಿ ಅನ್ನುವಂತಹ ಆಶೀರ್ವಾದವನ್ನ ಮಾಡಿ ಅಭ್ಯಂಗ ಸ್ನಾನವನ್ನ ಮಾಡಿಸಿ, ತದನಂತರದಲ್ಲಿ ಸ್ನಾನ ಮಾಡಿದಂತಹ ಮನೆಯ ಸದಸ್ಯರು ಶುದ್ಧ ಮಾಡಿರುವಂತಹ ದೇವತಾ ಕೋಣೆಯಲ್ಲಿ, ದೇವತಾ ಜಾಗದಲ್ಲಿ ಘೃತ ದೀಪವನ್ನ ಬೆಳಗುವ ಮುಖಾಂತರ ದೇವತೆಗಳಿಗೆ, ನಿಮ್ಮ ಇಷ್ಟ ದೇವತೆ ಕುಲದೇವತೆಯ ಸ್ಮರಣೆಯನ್ನ ಮಾಡುತ್ತಾ ದೇವತೆಗಳಿಗೆ ಪುಷ್ಪಾಂಜಲಿಯನ್ನ ಸಲ್ಲಿಸಿ, ಹೂಗಳನ್ನೆಲ್ಲ ಇಟ್ಟು ಧೂಪ ದೀಪಾದಿಗಳಿಂದ ಸತ್ಕರಿಸಿ ದೇವತೆಗಳನ್ನ ಎಳ್ಳು, ಬೆಲ್ಲ, ಕೊಬ್ಬರಿ, ಹುರಗಡ್ಲೆ ಮತ್ತು ಕಬ್ಬು ಇದೆಲ್ಲವನ್ನ ಇಟ್ಟು ದೇವತೆಯಲ್ಲಿ ಪ್ರಾರ್ಥನೆಯನ್ನ ಮಾಡಿ ನಮ್ಮ ಜೀವನ ಸಮೃದ್ಧವಾಗಿರ್ಲಿ ಅಂತ ಹೇಳಿ ಕೇಳಿಕೊಂಡು ಈ ಹಬ್ಬವನ್ನ ಆಚರಣೆ ಮಾಡುವಂಥದ್ದು. ಮತ್ತೆ
ಈ ಸಂಕ್ರಮಣದಲ್ಲಿ ಈ ಸಂಕ್ರಮಣವನ್ನ ನಾವು ಸುಗ್ಗಿ ಹಬ್ಬವಾಗಿ ಆಚರಣೆ ಮಾಡ್ತೀವಿ. 6 ತಿಂಗಳಿಂದ ನಮ್ಮ ಭಾರತದ ದೇಶದ ಬೆನ್ನೆಲುಬಾಗಿರುವಂತಹ ರೈತರು ತಮ್ಮ ಹಗಲು ರಾತ್ರಿ ಕಷ್ಟದ ಫಲವಾಗಿ ಬಂದಿರುವಂತಹ ಈ ಸುಗ್ಗಿ ಅಂದ್ರೆ ಈ ಫಲವನ್ನ ದೇವ ಬ್ರಾಹ್ಮಣರಿಗೆ ಅರ್ಪಿಸಿ ಈ ಸುಗ್ಗಿಯ ಆಚರಣೆಯನ್ನ ಮಾಡಿ ಸಂತಸದಿಂದ ಪರಸ್ಪರ ಎಳ್ಳನ್ನು ಬೀರುವುದು ಅಂದ್ರೆ ಬೆಳೆದಿರುವಂತಹ ಎಲ್ಲಾ ದವಸ ಧಾನ್ಯವನ್ನ ಕೊಟ್ಟು ತಿನ್ನುವುದು, ಸ್ವಾರ್ಥವಿಲ್ಲದೆ ತಾನೊಬ್ಬನೇ ಭುಂಜಿಸಬೇಕು ಅನ್ನುವಂತಹ ಪರಮ ದಾರುಣ ಸ್ಥಿತಿ ಇಲ್ಲದೆ ನಮಗಿರೋದ್ರಲ್ಲಿ 4 ಜನಕ್ಕೆ ಹಂಚಿ ತಿನ್ನುವಂತಹ ಒಂದು ಶ್ರೇಷ್ಠವಾದ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ಅದೇ ರೀತಿಯಲ್ಲಿ ಮಕ್ಕಳ ಕೈಯಲ್ಲಿ ಎಳ್ಳು ಬೆಲ್ಲವನ್ನ ಕೊಟ್ಟು ಅದನ್ನ 4 ಮನೆಗಳಿಗೆ ಹಂಚಿ ಅಲ್ಲಿಂದಲೂ ಸಹ ಎಳ್ಳು ಬೆಲ್ಲವನ್ನ ಸ್ವೀಕರಿಸಿ ಆ ಪರಸ್ಪರ ಬಾಂಧವ್ಯವನ್ನ ಗಟ್ಟಿ ಮಾಡುವಂತದ್ದೇ ಈ ಸಂಕ್ರಮಣವಾಗಿದೆ. ಈಗಿನ ಕಾಲದ ಮಕ್ಕಳಲ್ಲಿ ಆ ಬಾಂಧವ್ಯ, ಆ ರಿಲೇಶನ್ಶಿಪ್ ಅನ್ನುವಂತಹ ವ್ಯಾಲ್ಯೂ ಗೊತ್ತಿಲ್ಲ, ರಿಲೇಶನ್ಶಿಪ್ ಇರುವಂತಹ ವ್ಯಾಲ್ಯೂ ಗೊತ್ತಿಲ್ಲ. ನಾವು ಮಕ್ಕಳನ್ನೂ ಸಹ ಹಾಗೆ ಸಂಕುಚಿತವಾದಂತಹ ಮನೋಭಾವದಲ್ಲಿ ಬೆಳೆಸ್ತಾ ಇದ್ದೀವಿ. ಈ ಸಂಕುಚಿತ ಮನೋಭಾವವನ್ನ ನಾವು ಕಮ್ಮಿ ಮಾಡಿ ಮಕ್ಕಳಲ್ಲಿ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನ ಜಾಗೃತಿ ಮಾಡುವಂತಹ ಇಂತಹ ಹಬ್ಬ ಆಚರಣೆಗಳ ಬಗ್ಗೆ ಅವರಿಗೂ ಹೇಳಿಕೊಟ್ಟು ಆ ಸಂಬಂಧದ ಮೌಲ್ಯವನ್ನ ಹೇಳಿಕೊಟ್ಟು ಪರಸ್ಪರ ಒಬ್ರನ್ನೊಬ್ರು ಪರಿಚಯ ಮಾಡಿಕೊಟ್ಟು ಆ ಗೆಳೆತನವನ್ನ ಬೆಳೆಸುವಂತಹ ಹಬ್ಬ ಹರಿದಿನಗಳನ್ನ ಮಾಡಬೇಕು. ಈ ರೀತಿಯಾಗಿ ಮಾಡಿದಾಗ ಆತ್ಮ ಸುಖವೂ ಹೌದು, ಪರಮಾರ್ಥ ಸುಖವೂ ಹೌದು. ಮತ್ತು ಸಂಕ್ರಮಣದ ದಿನದಲ್ಲಿ ದೇವರಿಗೆ ಎಳ್ಳೆಣ್ಣೆಯನ್ನ ಹಚ್ಚಿ ಪ್ರಾರ್ಥನೆಯನ್ನ ಮಾಡುವುದು, ಮುಸ್ಸಂಜೆ ಕಾಲದಲ್ಲಿ ಎಳ್ಳೆಣ್ಣೆಯನ್ನ ಹಚ್ಚಿ ಮಹಾಲಕ್ಷ್ಮಿಗೆ ಮತ್ತು ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆಯನ್ನ ಮಾಡುವಂಥದ್ದು. ತದನಂತರದಲ್ಲಿ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಈ ಸಂಕ್ರಮಣದ ದಿನ ನಾವು ಇದ್ದಿಲನ್ನ ದಾನ ಮಾಡಬೇಕು ಅಂತ ಹೇಳಿ ಧರ್ಮ ಸಿಂಧು ಇತ್ಯಾದಿ ಗ್ರಂಥಗಳು ಹೇಳ್ತಾ ಇದೆ. ಇದ್ದಿಲು ಆಗದೇ ಇದ್ದ ಪಕ್ಷದಲ್ಲಿ ಸಮಿತ್ತುಗಳನ್ನ ದೇವಸ್ಥಾನಗಳಿಗೆ ಕೊಡುವಂಥದ್ದು, ಹೋಮಕ್ಕಾಗಿ ಉಪಯೋಗಿಸುವಂತಹ ದ್ರವ್ಯವನ್ನ ದೇವಸ್ಥಾನಗಳಿಗೆ ಈ ಮಕರ ಸಂಕ್ರಮಣದ ದಿನ ದಾನವನ್ನ ಮಾಡಬೇಕು. ಇದು ಸಂಕ್ರಮಣದ ದಾನದ ವಿಚಾರವಾಗಿದೆ. ಮತ್ತು ಈ ಸಂಕ್ರಮಣದ ಒಂದು ವೈಜ್ಞಾನಿಕ ಹಿನ್ನೆಲೆ ಏನು ಅಂತಾದ್ರೆ, ವಿಶೇಷವಾಗಿ ಈ ಸಂಕ್ರಮಣದಲ್ಲಿ ಎಳ್ಳು, ಬೆಲ್ಲ, ಕೊಬ್ಬರಿ, ಸಕ್ಕರೆ ಹಾಗೂ ಕಬ್ಬು ಇತ್ಯಾದಿ ಪದಾರ್ಥಗಳನ್ನ ಸೇವನೆ ಮಾಡುವುದರಿಂದ ಕಾಲದಲ್ಲಿರುವಂತಹ ಅಂದ್ರೆ ಪರಿಸರದಲ್ಲಿರುವಂತಹ ಆ ಒಂದು ಡ್ರೈನೆಸ್ ಏನ್ ಹೇಳ್ತಾರೆ ಅಂದ್ರೆ ಕೋಲ್ಡ್ ಜಾಸ್ತಿಯಾಗಿ, ವಾತಾವರಣದಲ್ಲಿ ತೇವಾಂಶ ಜಾಸ್ತಿಯಾಗಿ ನಮ್ಮಲ್ಲಿರುವಂತಹ ಆ ಒಂದು ಎಣ್ಣೆಯ ಅಂಶ, ದೇಹದಲ್ಲಿರುವಂತಹ ಎಣ್ಣೆಯ ಅಂಶವೆಲ್ಲ ಕುಗ್ಗಿ ಹೋಗಿ ದೇಹ ಒಣವಾಗ್ತಾ ಇರುತ್ತೆ, ಶುಷ್ಕವಾಗ್ತಾ ಇರುತ್ತೆ. ಅದನ್ನ ತಡಿಲಿಕ್ಕಾಗಿಯೇ ಈ ಒಂದು ಹಬ್ಬದ ಆಚರಣೆಯೂ ಹೌದಾಗಿದೆ. ಎಳ್ಳು, ಬೆಲ್ಲ ಇತ್ಯಾದಿಗಳನ್ನ ತಿನ್ನುವ ಮುಖಾಂತರ ನಮ್ಮ ದೇಹದಲ್ಲಿರುವಂತಹ ಎಣ್ಣೆಯ ಅಂಶವನ್ನ ಜಾಗೃತಿ ಮಾಡಿಕೊಂಡು, ಇದೊಂಥರ ಮಾಯಿಶ್ಚರೈಸಿಂಗ್ ಇದ್ದಂಗೆ, ಆಚೆಯಿಂದ ಅಪ್ಲೈ ಮಾಡೋದಂತಲ್ಲ, ಒಳಗಡೆಯಿಂದ ತಿಂದು ಪೌಷ್ಟಿಕತೆಯನ್ನು ತಗೊಂಡು ನಾವು ಆರೋಗ್ಯವಂತರಾಗಿ ಇರುವಂತದ್ದು. ಇದು ನಮ್ಮ ಹಿರಿಯರ ಬೃಹತ್ತಾದ ಕಲ್ಪನೆಯಾಗಿದ್ದು, ಆ ಕಲ್ಪನೆಯಲ್ಲಿ ನಮ್ಮ ದೇಶ, ಕಾಲ, ಪರಿಸ್ಥಿತಿ ಮತ್ತು ನಮ್ಮ ಆಧ್ಯಾತ್ಮಿಕತೆಯನ್ನೂ ಸಹ ಅವರು ಉಳಿಸ್ಕೊಂಡು ಬಂದಿದ್ದಾರೆ. ಈ ರೀತಿಯಾಗಿರುವಂತಹ ಪುಣ್ಯಪ್ರದವಾದ ಉತ್ತರಾಯಣದ ಪರ್ವಕಾಲದ ಈ ಮಕರ ಸಂಕ್ರಮಣವನ್ನ ಎಲ್ಲರೂ ಆನಂದದಿಂದ, ಪರಸ್ಪರ ಸಹೋದರ ಪ್ರೇಮದಿಂದ ಧರ್ಮ ಜಾಗೃತಿಯನ್ನ ಮಾಡ್ತಾ, ಧರ್ಮಕ್ಕಾಗಿ ನಾವು ನಮ್ಮ ಮಕ್ಕಳನ್ನ ತಯಾರು ಮಾಡುತ್ತಾ, ಅವರಲ್ಲೂ ಧರ್ಮ ಪ್ರಜ್ಞೆಯನ್ನು ಮಾಡುತ್ತಾ ಈ ಒಂದು ಸಂಕ್ರಮಣವನ್ನ ಆಚರಣೆ ಮಾಡೋಣ ಅಂತ ಹೇಳ್ತಾ, ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ಮಕರ ಸಂಕ್ರಮಣದ ಶುಭಾಶಯಗಳು. ಭಗವತಿ ಶ್ರೀ ರಾಜರಾಜೇಶ್ವರಿ ಎಲ್ಲರಿಗೂ ಕ್ಷೇಮವನ್ನು ಉಂಟು ಮಾಡಿ ಆನಂದದಿಂದ ಅನುಗ್ರಹ ಮಾಡ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ. ಜಗದಂಬಾರ್ಪಣಮಸ್ತು.